ಆ ವಿಜಯಶಂಕರ ಅವನಾಗಿದ್ದ, ರಾಜ್ಯಸಭಾ ಆಗಿರ್ಲಿಲ್ಲ ಅವನು. ವಿಧಾನ ಪರಿಷತ್ಗಾಗಿದ್ದ, ವಿಧಾನಸಭೆಗಾಗಿದ್ದ, ರಾಜ್ಯಸಭೆಗಾಗಿರ್ಲಿಲ್ಲ. ಆಗಿದ್ರು ಸರ್. ಯಾರು ನನಗೆ ಗೊತ್ತಿರೋ ಮಟ್ಟಿಗೆ ಆಗಿಲ್ಲಪ್ಪ. ಆಯ್ತು, ಮತ್ತೆ ನೋಡ್ಬೋದು. ಆಯ್ತು, ಸಬ್ಜೆಕ್ಟ್ ಟು ಕರೆಕ್ಷನ್. ನಂಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ 3 ಸದನ ಆಗಿದ್ದವರು. ಲೋಕಸಭೆ ಅಲ್ಲ, ಜೇಟಿ ದೇವೇಗೌಡ್ರೆ, ಇಲ್ಲಿ ಆಯನೂರು ಮಂಜನದ ಬಗ್ಗೆ ನಾವು ಚರ್ಚೆ ಆಯ್ತು. ನೀವು ಹೇಳುವಾಗ ಹೇಳಿ, ನಾನು ತಪ್ಪಾಗಿ ಹೇಳಿದ್ರೆ ಅದನ್ನ ತಿದ್ಕೊಳ್ಳಿಕ್ಕೆ ತಯಾರಾಗಿದ್ದೇನೆ. ನನಗೆ ಗೊತ್ತಿರೋ ಮಟ್ಟಿಗೆ ವಿಜಯಶಂಕರ್ ಈಗ ರಾಜ್ಯಪಾಲರಾಗಿದ್ದಾರೆ, ಮೇಘಾಲಯದ ರಾಜ್ಯಪಾಲರಾಗಿದ್ದಾರೆ. ಅವರು ಲೋಕಸಭೆಗೆ ಆಯ್ಕೆಯಾಗಿದ್ರು, ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿದ್ರು, ಆಮೇಲೆ ವಿಧಾನಸಭೆಗೂ ಆಯ್ಕೆಯಾಗಿದ್ರು. ಅಷ್ಟು ಗೊತ್ತು. ಮುಂದೆ ನನಗೆ ಗೊತ್ತಿಲ್ಲ, ಅಥವಾ ಮರ್ತ್ಬಿಟ್ಟಿರ್ಬೋದು ನಾನು. ನಿಮ್ಗೇನಾದ್ರು ಗೊತ್ತಿದ್ರೆ ಹೇಳಿ, ಯಾವ ವರ್ಷದಿಂದ ಯಾವ ವರ್ಷದವರೆಗೆ ಆಗಿದ್ರು ಗೊತ್ತಿಲ್ಲ ನನಗೆ. ಏನಪ್ಪಾ ಜಿಟಿ ದೇವೇಗೌಡ ಆಗಿದ್ರೇನೆಯ? ಓಕೆ. ಈಗ SM ಕೃಷ್ಣ ಅವರು 4 ಸದನಗಳಲ್ಲಿ ಇದ್ರು. ಈ ದೇಶದ ಪಾರ್ಲಿಮೆಂಟ್ನ ಲೋಕಸಭೆ, ರಾಜ್ಯಸಭೆ, ಕರ್ನಾಟಕದ ವಿಧಾನಸಭೆ, ವಿಧಾನ ಪರಿಷತ್ 4 ಸದನಗಳಲ್ಲಿ ಸದಸ್ಯರಾಗಿದ್ದವರು. ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ಜೊತೆಗೆ ಈ ವಿಧಾನಸಭೆಯ ಸ್ಪೀಕರ್ ಆಗಿದ್ರು. ನೀವು ಕೂತಿರ್ತಕ್ಕಂಥ ಜಾಗದಲ್ಲಿ ಕೂತಿದ್ರು, ವಿಧಾನಸಭೆಯ ಸ್ಪೀಕರ್ ಕೂಡ ಆಗಿದ್ರು. ಆಮೇಲೆ ಕೇಂದ್ರದ ಸಚಿವರು ಕೂಡ ಆಗಿದ್ರು, ಆಮೇಲೆ ರಾಜ್ಯಪಾಲರು ಕೂಡ ಆಗಿದ್ರು. ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದರು. ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದಾಗಲೇ ನಾನು ಕಾಂಗ್ರೆಸ್ ಸೇರ್ಕೊಂಡರು. ಅವರು ಬಾಂಬೆನಲ್ಲಿ ರಾಜ್ಯಪಾಲರಾಗಿದ್ರು. ನಾನು ಅವ್ರನ್ನ ಭೇಟಿ ಮಾಡಕ್ ಹೋಗಿದ್ದೆ. ಮಾದೇವಪ್ಪ ಬಂದಿದ್ದ? ಮಾದೇವಪ್ಪ ನೀ ಬಂದಿದ್ಯಾ ನನ್ನ ಜೊತೆ? SM ಕೃಷ್ಣ ಅವ್ರನ್ನ ಭೇಟಿ ಮಾಡಿದಾಗ ನೀ ಬಂದಿರ್ಲಿಲ್ಲಲ್ಲ? ಮುಂಬೈ ಇಬ್ರಾಹಿಂ ಹೋಗಿ ನಾನು ಕಾಂಗ್ರೆಸ್ ಸೇರ್ಬೇಕು ಅಂತ ಅನ್ಕೊಂಡಿದ್ದೀನಿ, ಏನ್ ಮಾಡ್ಲಿ, ನಿಮ್ಮ ಸಲಹೆ ಬೇಕು ಅಂತ ಕೇಳಿದ್ದೆ. ಆಗ ಅವರು ಅಯ್ಯೋ ನೀವು ಸೇರ್ಕೊಳ್ಳಿ ಅಂತ ಹೇಳಿದ್ರು, ಕಾಂಗ್ರೆಸ್ ಸೇರ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅವರು ಒಬ್ಬ ಸಜ್ಜನ ರಾಜಕಾರಣಿ. ಅವ್ರು ಏನ್ ಹೇಳಿದ್ರು ಅಲ್ಲಿ ರಾಜ್ಯಪಾಲ ತಿಂಡಿ ಕೊಟ್ಬಿಟ್ಟು, ಇಟ್ ಈಸ್ ಹಿಸ್ಟಾರಿಕಲ್ ನೆಸೆಸಿಟಿ ದಟ್ ಸಿದ್ದರಾಮಯ್ಯ ಟೀಮ್ಸ್ ಅಡ್ಮಿಟೆಡ್ ಟು ಕಾಂಗ್ರೆಸ್ ಪಾರ್ಟಿ ಅಂತ ಸೋನಿಯಾಜ್ ಅವ್ರಿಗೆ ಮಾತಾಡ್ಬೇಕು ಅಂತ ಹೇಳಿ. ಅದು ಮಾಡ್ತಿದ್ದೀನಿ ನಾನು. ಅದೇ ವರ್ಡ್ ಹೇಳಿದ್ದು. ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಹಾಕಿ ಹೇಳ್ತಾ ಇದ್ದಾರೆ ಅವರು. ಏನೇ ಆಗಲಿ ಮಾನ್ಯ ಅಧ್ಯಕ್ಷರೇ, ನಾನು, ಇಬ್ರಾಹಿಮು, ಮಾದೇವಪ್ಪ ನಾವೆಲ್ಲ ಹೋಗಿದ್ದೆವು ಮುಂಬೈಗೆ. ನನಗೆ ಕಾಂಗ್ರೆಸ್ ಸೇರ್ಕೋಬೇಕು ಅಂತ ತೀರ್ಮಾನ ಆದಮೇಲೆ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ನಾವೆಲ್ಲ ಮಾದೇವಪ್ಪ, ನಾನು, ಇಬ್ರಾಹಿಮು, ಇವನು ಬೈಸ್ಕಿ ಅಲ್ಲ, ಇವನು ಮಾದೇವಪ್ಪ ಇಲ್ಲ, ಅಲ್ಲ ಮಾದೇವ ಪ್ರಸಾದ್ ಇಲ್ಲ, ಇವನು ಸತೀಶ್ ಜಾರಕಿಹೊಳಿ, BR ಪಾಟೀಲ್, ಆಮೇಲೆ ಕೃಷ್ಣಮೂರ್ತಿ, ಕಡೂರ್ ಕೃಷ್ಣಮೂರ್ತಿ, ಆಮೇಲೆ ಸೋಮಶೇಖರ್, ಮಹಾದೇವ್, ನಮ್ಮ ಮಂಚನಹಳ್ಳಿ ಮಹಾದೇವ್, ಇವರೆಲ್ಲ ಒಂದು ಗುಂಪಾಗಿ ನಾವು AK ಸುಬ್ಬಯ್ಯನವರು ನಾವೆಲ್ಲ ಕಾಂಗ್ರೆಸ್ ಸೇರ್ಬೇಕು ಅಂತ ತೀರ್ಮಾನ ಆಯ್ತು. ಆಗ ಇವ್ರನ್ನ ಭೇಟಿ ಮಾಡೋಣ ಅಂತ ಮಹಾದೇವಪ್ಪನೋ ಇಬ್ರಾಹಿಮ ಸಲಹೆ ಕೊಟ್ಟಿದ್ರು. ಅಲ್ಲ ನೀನೇನಾ? ವೆಂಕಟೇಶ್ನು ಇದ್ದ ನಮ್ಮ ಜೊತೆಗೆ.
ಇದೆಲ್ಲ ನಾವೆಲ್ಲ ಸೇರ್ಕೊಂಡಾಗ ಆಗ ಹೋಗಿ ಕೇಳಿದ್ದ ಪಾಪ ಎಸ್.ಎಂ. ಕೃಷ್ಣ ಅವರು ನಮಗೆಲ್ಲ ಊಟ ಹಾಕಿ ನಮಗೆ ನೀವು ಬಹಳ ಅಗತ್ಯ ಇದೆ ಸೇರ್ಕೊಳ್ಳಿ ಕಾಂಗ್ರೆಸ್ಗೆ ಅಂತ ಹೇಳಿ ನನಗೆ ಅಡ್ವೈಸ್ ಮಾಡಿದ್ರು. ಮೋಸ್ಟ್ ಲೈಕ್ಲಿ 95ನೇ ಇಸ್ವಿ ಅಲ್ಲ 2005ನೇ ಇಸ್ವಿ 2005ನೇ ಇಸ್ವಿನಲ್ಲಿ 2004ರಲ್ಲಿ ಅವರು ಗವರ್ನರ್ ಆದದ್ದು. 2005ನೇ ಇಸ್ವಿನಲ್ಲಿ ನನ್ನನ್ನು ಕಾಂಗ್ರೆಸ್ ಅಲ್ಲ JDSನಿಂದ ಎಕ್ಸ್ಪೆಲ್ ಮಾಡಿಬಿಟ್ರು. ಸುರೇಶ್ ಬಾಬು ಎಕ್ಸ್ಪೆಲ್ ಮಾಡಿಬಿಟ್ರು ನನ್ನನ್ನು. ಇಲ್ಲ ಎಸ್ ಬಾಬು ಪಾಪ ಈಗಲೂ ಸ್ನೇಹಿತನೇ, ಮುಂದೇನು ಸ್ನೇಹಿತನೇ, ಇನ್ನೇನು ಸ್ನೇಹಿತನೇ, ಯಾವಾಗಲೂ ಸ್ನೇಹಿತನೇ. ಎಕ್ಸ್ಪೆಲ್ ಮಾಡಿದ್ರು. ಆಗ ನಾವೆಲ್ಲ ಅಹಿಂದ ಸಂಘಟನೆ ಮಾಡ್ತಾ ಇದ್ದೋ. ಆಮೇಲೆ ಕಾಂಗ್ರೆಸ್ ಸೇರಬೇಕು ಅಂತ ತೀರ್ಮಾನ ಮಾಡಿದ್ರು. ಎಸ್.ಎಂ. ಕೃಷ್ಣ ಅವ್ರನ್ನ ಭೇಟಿ ಮಾಡಿದ್ರು. ಎಸ್.ಎಂ. ಕೃಷ್ಣ ಅವರು ಸೇರ್ಕೊಳ್ಳಿ ಅಂತೇಳಿ ಅಗತ್ಯ ಇದೆ, ಸೇರ್ಕೊಳ್ಳಿ ಕಾಂಗ್ರೆಸ್ ಪಾರ್ಟಿಗೆ ಅಂತ ಹೇಳಿದ್ರು. ಆಮೇಲೆ ಸೇರ್ಕೊಂಡಾಯ್ತು. ಅದಾದ್ಮೇಲೆ ವಿಧಾನಸಭಾ ಅಧ್ಯಕ್ಷರಾಗಿ ಕೂಡ ಒಳ್ಳೆ ಕೆಲಸ ಮಾಡಿದ್ರು.